ಚಂದು ಚಾಂಪಿಯನ್. ಈ ಸಿನಿಮಾ 1972 ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ 50 ಮೀಟರ್ಸ್ ಫ್ರೀ ಸ್ಟೈಲ್ ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ನ ತಂದುಕೊಟ್ಟಿರೋ ಮುರಳೀಕಾಂತ್ ಪೆಟ್ಕರ್ ಅವರ ಬಯೋಗ್ರಾಫಿಕಲ್ ಮೂವಿ. ಅಂಡ್ ಅವ್ರನ್ನ ಈ ಸಿನಿಮಾದಲ್ಲಿ ಚಂದು ಚಾಂಪಿಯನ್ ಅಂತ ಕರೀತಾರೆ. ಚಂದು ಅಂತಂದ್ರೆ ಲೂಸರ್. ಸೊ ಈ ಮೂವಿಯಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅಂತ ತಿಳ್ಕೊಳಕ್ ಮುಂಚೆ ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇಲೆ ಚೀಟಿಂಗ್ ಕೇಸ್ ಹಾಕ್ಬೇಕು ಅಂತ ಮುರಳೀಕಾಂತ್ ಪೆಟ್ಕರ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಪೊಲೀಸ್ ಯಾಕೆ ಅಂತ ತಿಳ್ಕೊಳ್ಳೋ ಕ್ರಮದಲ್ಲಿ ಫ್ಲಾಶ್ ಬ್ಯಾಕಿಗೆ ಹೋಗುತ್ತೆ ಸ್ಟೋರಿ. ಅಷ್ಟಕ್ಕೂ ಏನ್ ನಡೀತು, ಯಾಕೆ ಪ್ರೆಸಿಡೆಂಟ್ ಮೇಲೆ ಕೇಸ್ ಹಾಕ್ತಿದ್ದಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಅಂಡ್ ಅವರ ರಿಯಲ್ ಸ್ಟೋರಿನ ಬೇಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದೇನಿಲ್ಲಿ ಸ್ವಿಮ್ಮಿಂಗ್ ಅಂತ ಹೇಳ್ತಾ ಇದೆಯಾ, ಟ್ರೈಲರ್ ಅಲ್ಲಿ ನೋಡಿದ್ರೆ ಬಾಕ್ಸಿಂಗ್ ಇದೆಯಲ್ಲ ಅಂತ ಕೇಳೋದಾದ್ರೆ ಅದನ್ನ ನೀವು ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಯಾಕಂದ್ರೆ ನಾರ್ಮಲ್ ಆಗಿರಲ್ಲ ಈ ಮುರಳೀಕಾಂತ್ ಪೆಟ್ಕರ್ ಅವರ ಜರ್ನಿ. ತುಂಬಾ ಇಂಟ್ರೆಸ್ಟಿಂಗ್, ಎಮೋಷನಲ್ ಅಂಡ್ ಇನ್ಸ್ಪೈರಿಂಗ್ ಆಗಿರುತ್ತೆ. ಅಂಡ್ ಈ ಮೂವಿನ ತುಂಬಾ ಗ್ರಿಪ್ಪಿಂಗ್ ಸ್ಟೋರಿ ಆಗಿ ತೆಗೆದಿದ್ದಾರೆ. ಎಂತ ಬಯೋಪಿಕ್ ಆದ್ರೂ ಸ್ಕ್ರೀನ್ ಪ್ಲೇ ಕರೆಕ್ಟ್ ಆಗಿರ್ಬೇಕು, ಅವಾಗ್ಲೇ ಆ ಸಿನಿಮಾಗೆ ಒಂದು ತೂಕ ಇರುತ್ತೆ. ಸೊ ಇಲ್ಲಿ ಅದು ಪರ್ಫೆಕ್ಟ್ ಆಗಿತ್ತು. ಸ್ಕ್ರೀನ್ ಪ್ಲೇ ರೈಟಿಂಗ್ ಅಲ್ಲಿ ಒಂದು ಬಯೋಪಿಕ್ ನ ಹೇಗ್ ತೆಗಿಬೇಕು, ಕ್ಯಾರೆಕ್ಟರ್ ರೈಟಿಂಗ್, ಡೈಲಾಗ್ಸ್, ಈವೆಂಟ್ಸ್, ಪ್ರೊಸೀಡಿಂಗ್ಸ್ ಅಂಡ್ ಏನ್ ತೋರಿಸ್ಬೇಕು, ಏನ್ ಹೇಳ್ಬೇಕು, ಇವೆಲ್ಲ ಪರ್ಫೆಕ್ಟ್ ಆಗಿ ತೆಗೆದಿದ್ದಾರೆ. ಇನ್ನ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ಒಂದು ಪಾಯಿಂಟ್ ನ ಇಟ್ಕೊಂಡು ಎಲ್ಲೂ ಬೋರ್ ಹೊಡಿಸ್ತಲೆ ಆಡಿಯನ್ಸ್ಗೆ ನೀಟ್ ಅಂಡ್ ಕ್ಲೀನ್ ಆಗಿ ಡೆಲಿವರ್ ಮಾಡಿದ್ದಾರೆ. ಇನ್ನ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡ್ರು ಕೂಡ ಮನೆಯಿಂದ ಸಪೋರ್ಟ್ ಸಿಗ್ದಲೆ ಮಧ್ಯದಲ್ಲಿ ತುಂಬಾ ಸಲ ಫೇಲ್ ಆದ್ರೂ ಇದಕ್ಕೆಲ್ಲ ಕುಗ್ದೆ ಮತ್ತೆ ಮತ್ತೆ ಟ್ರೈ ಮಾಡಿದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಬಜರಂಗಿ ಭಾಯಿಜಾನ್, ಏಕ್ ದ ಟೈಗರ್, 83 ಸಿನಿಮಾಗಳನ್ನ ತೆಗೆದಿರೋ ಡೈರೆಕ್ಟರ್ ಕಬೀರ್ ಖಾನೆ ಈ ಸಿನಿಮಾನು ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಡೈರೆಕ್ಷನ್ ಸೂಪರ್ ಆಗಿದೆ. ಅಂಡ್ ಮೇನ್ ಆಗಿ ಕೆಲವು ವಾರ್ ಸೀನ್ಸ್ ಅಂಡ್ ರೆಸ್ಟ್ಲಿಂಗ್ ಸೀನ್ಸ್ ಚೆನ್ನಾಗಿದಾವೆ. ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ತುಂಬಾ ಎಕ್ಸೈಟಿಂಗ್ ಆಗಿ ತೆಗೆದಿದ್ದಾರೆ. ಇನ್ನ ಇದ್ರಲ್ಲಿ ಇನ್ನೊಂದೇನಂದ್ರೆ ಮಧ್ಯ ಕಾಮಿಡಿ ಜನರೇಟ್ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ಈ ಸಿನಿಮಾಗೆ ಅದು ಮೇಜರ್ ಪ್ಲಸ್ ಪಾಯಿಂಟ್ ಕೂಡ ಆಯ್ತು. ಇದ್ರ ಜೊತೆಗೆ ಎಮೋಷನಲ್ ಸೀನ್ಸ್ ಗಳು ತುಂಬಾ ಇದಾವೆ, ಅದು ಆಡಿಯನ್ಸ್ ನ ಎಮೋಷನಲಿ ಮಾಡೋದಂತೂ ಪಕ್ಕ. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಕಾರ್ತಿಕ್ ಆರ್ಯನ್ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅವರ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ ಅಂಡ್ ಟ್ರಾನ್ಸ್ಫಾರ್ಮೇಶನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಹೀರೋಯಿನ್ ರೋಲ್ದು ತುಂಬಾ ಕಮ್ಮಿ ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ, ಹಾಗಂತ ನೆಗೆಟಿವ್ ಅಲ್ಲ ಇದು. ಸಿನಿಮಾಗೆ ಎಷ್ಟು ಬೇಕೋ ಅಷ್ಟೇ ಸ್ಕ್ರೀನ್ ಪ್ರೆಸೆನ್ಸ್ ನ ಕೊಟ್ಟಿದ್ದಾರೆ. ಏನಾದ್ರೂ ಜಾಸ್ತಿ ಕೊಟ್ಟಿದ್ದಿದ್ರೆ ನಿಜ ಸ್ಲೋ ಫೀಲ್ ಆಗ್ತಿತ್ತು. ಅಂಡ್ ಶ್ರೇಯಸ್ ತಾಲ್ಪಡೆ ಅಂಡ್ ಸೋನಾಲಿ ಕುಲಕರ್ಣಿ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಇನ್ನು ವಿಜಯ್ ರಾಜ್ ಅವರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಮುರಳೀಕಾಂತ್ ಪೆಟ್ಕರ್ಗೆ ಗೈಡ್ ಮಾಡ್ತಾ, ಫೇಲ್ ಆದಾಗ ಅವರಿಗೆ ಮೋಟಿವೇಟ್ ಮಾಡ್ತಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಜರ್ನಲ್ ಸಿಂಗ್ ಕ್ಯಾರೆಕ್ಟರ್ ಮಾಡಿರೋ ಭುವನ್ ಅರೋರಾ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ ಮತ್ತೆ ವಿಜುವಲ್ಸ್ ಬ್ರಿಲಿಯಂಟ್ ಆಗಿದೆ. ಅಂಡ್ ಪಿಕ್ಚರೈಸೇಷನ್ ತುಂಬಾ ಗ್ರ್ಯಾಂಡ್ ಆಗಿದೆ. ಕಲರ್ ಗ್ರೇಡಿಂಗ್ ಆಗ್ಲಿ, VFX ಆಗ್ಲಿ ಎಲ್ಲ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಯ್ತು. ಇನ್ನು BGM ಮತ್ತೆ ಸಾಂಗ್ಸ್ಗಳು ಚೆನ್ನಾಗಿತ್ತು. ಸೊ ಓವರ್ ಆಲ್ ಈ ಸಿನಿಮಾ ಕೂಡ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಮುರಳೀಕಾಂತ್ ಪೆಟ್ಕರ್ ಅವರ ಜರ್ನಿ ನಡೆಯೋ ಪ್ರತಿ ಸಿಚುವೇಶನ್ ಸಾಧನೆ ಮಾಡಬೇಕು ಅನ್ಕೊಂಡಿರೋರಿಗೆ ಹೆವಿ ಇನ್ಸ್ಪೈರ್ ಅಂಡ್ ಮೋಟಿವೇಟ್ ಮಾಡುತ್ತೆ. ಇನ್ನು ಈ ಸಿನಿಮಾದಲ್ಲಿ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ. ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಇನ್ಫ್ಯಾಕ್ಟ್ ಇದನ್ನ ಫ್ಯಾಮಿಲಿ ಜೊತೆಲೇ ನೋಡಬೇಕು, ಅವಾಗ ಯೂತ್ಸ್ ಕನ್ಸ್ಗಳಿಗೆ ಸಪೋರ್ಟ್ ಮಾಡಿದ್ರು ಮಾಡ್ಬೋದು. ಅಂಡ್ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಹಿಂದಿ, ತಮಿಳ್, ತೆಲುಗು ಲ್ಯಾಂಗ್ವೇಜಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.